ನಮ್ದು ಇದು ಆಟೋ. ಈ ಆಟೋದ ಕೆಲಸ ಮಾಡಾಕಂತಾನೆ. ಪೂರಕ್ಕೆ ಇದಾಗೈತಿ. ಇದನ್ನ ಉಚ್ಚಿಗೆಲ್ಲ ರಿಪೇರಿ ಮಾಡ್ಸಕೊಂಡಾನೆ. ರಾಣಿಮಂದಿರಿಗೆ ಇವನ ನಮ್ಮ ಮೆಸ್ತ್ರಿ ಉತ್ಸಾಹ ಬಂದಾನ ಪೂರಕ್ನ. ಗಡ ಉಚ್ಚಿಪ ಪೂರಕ್ಕೆ ಪಿನ್ ಹೊಡ್ಸಕೊಂಡಾನೆ. ಇಲ್ಲಿ ಉಚ್ಚಾನ ಗಾಡಿ ಪೂರಕ್ಕೆ ಬೆಂಡ್ ಆಗೈತಿ ಅನ್ನಕೊಂತಾನ. ಪಿನ್ ಹೊಡ್ಸ್ಕೊಂಬರ್ಬೇಕಂತ ಹೋಗಿ ಬೆಂಡ್ ತೆಗಿಸ್ಕೊಂಬ ಅನ್ನಕೊಂತಾನ. ಹೋಗಿ ಬರ್ಬೇಕು. ಹೋಗಿ ಪಿನ್ನರ್ ಹೊಡ್ಸ್ಕೊಂಬರ್ಬೇಕು. ಹೋಗಿ ಪಿನ್ನರ್ ಹೊಡ್ಸ್ಕೊಂಬರ್ಬೇಕು. ಪೂರ್ ತೊಗೊಂಡು ರಾಣೆಮಂದ್ರ ಹೊಂಟ. ನನಗೆ ಬಸ್ನ್ಯಾಗ ಅದನಿ. ನಮ್ಮ ಮಣ್ಣ ಒಬ್ಬ ಈಗ ಬಸ್ನ್ಯಾಗ ಅದನ್ನ ನಾನು ರಾಣೆಮಂದ್ರ ಹೊಂಟಾನಿ. ಪೂರ್ಕ್ ಬೆಂಡ್ ತಿನ್ನಿಸ್ಕೊಂಬರಕ್ಕೆ ಹೊಂಟಾನಿತ್ತು. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಇವರ ಆಟೋದಾಗ ಕರ್ಕೊಂಬಂದದ್ದು. ರೊಕ್ಕ ಕೊಡೋಕೋದು ರೊಕ್ಕ ತಗೋಲ್ರಿ. ನಾವು ಆಟೋದಾರ ಅಂತಂದು ಹೇಳಕ್ ಕುಂತಾರ. ಭಾಳ ಟ್ಯಾಂಕ್ಸ್ ಅಪ್ಪಾಜಿ. ಬರ್ತಾನೆ ಅಪ್ಪಾಜಿ. ಕಾರ್ತಿಕ್ ಗ್ಯಾರೇಜ್ ರಾಣೆಮನ್ನೂರು ಅಂತೂ ಇಂತೂ. ಒಟ್ಟು ಇಲ್ಲಿ ಕಾರ್ತಿಕ್ ಮಿಸ್ತ್ರಿ ಗ್ಯಾರೇಜ್ ಬಂದಾನಿ. ಇವರು 1 ತಾಸು ಬಿಟ್ಟು ಬಾ ಅನ್ನಕುಂತಾರ ಊಟಕ್ಕೆ. ರಾಣೆಮನ್ನೂರ ಸಂತ್ಯಾಗ ಅಡ್ಡಿ ಆಡಾಕೊಂತಾನೆ. ಎಲ್ಲರೂ ಮಾನಹಣ್ಣಿ ಎಲ್ಲಿ ನೋಡಿದ್ರೆ ಮಾನಹಣ್ಣಿನ ಸುಗ್ಗೆ. ಈಗ ಎಲ್ಲಿ ನೋಡಿದ್ರೆ ಮಾನಹಣ್ಣಿನ ಸುಗ್ಗೆ. ರಾಣೆಮನ್ನೂರೊಳಗೆ ಹೋಗಿ ಬಂದೆ. ಮಾರ್ಕೆಟ್ ಒಳಗದ ನಾನೀಗ. ಮಾರ್ಕೆಟ್ನಾಗಂದ್ರೆ ಊಟ ಮಾಡ್ಕೊಂಡು ಹೊಂಟಿದ್ದೆ. ಊಟ ಮಾಡ್ಕೊಂಡು ಹೊಂಟಿದ್ದೆ. ಇಲ್ಲೇ ಮಾರ್ಕೆಟ್ನಾಗ ಅದನಿ. ಎಲ್ಲಿ ನೋಡಿದ್ರು ಮಾನಹಣ್ಣು. ಈಗ ಮತ್ತೆ ಮಾನಹಣ್ಣಿನ ಸುಗ್ಗಿ. ಈಗ ಮಾವಿನ ಹಣ್ಣು ಹಚ್ಚಾರ ಎಲ್ಲಿ ಬೇಕಲ್ಲ. ಎರಡು ಕೆಜಿ 100 ರೂಪಾಯಿ. ಅರೆ 2 ಕೆಜಿ 100 ರೂಪಾಯಿ. ಅರೆ 2 ಕೆಜಿ अरे बने ಮಾನಹಣ್ಣು ಒಂದೊಂದು ಕೆ ಜಿ ಅದಾವೆ ಇವು. ಮಾನಹಣ್ಣು ಒಂದೊಂದು ಕೆ ಜಿ ಅದಾವೆ ಮಾನಹಣ್ಣು. ರಾಣೆಮನ್ನೂರು ಸಂತೆ ಅದು. ರಾಣೆಮನ್ನೂರು ಸಂತ್ಯಾಗ ಒಂದೊಂದು ಹಣ್ಣು ಬರೀ
ಒಂದೊಂದು ಮಾನ್ ಹಣ್ಣು ಒಂದೊಂದು ಕೆ ಜಿ ಅದಾವು. ಬರೀ ಒಂದೊಂದು ಮಾನ್ ಹಣ್ಣು. ಇದು ಹರಿಯಾರ ರೋಡ್. ಇದು ಹರಿಯಾರ ರೋಡ್ನ್ಯಾಗ ಇಲ್ಲೇ ಐತಿ ಕಾರ್ತಿಕ್ ಗ್ಯಾರೇಜ್. ಆ ಕಡೆಗೆ ಇದು ಕಾರ್ ಸ್ಟ್ಯಾಂಡ್ ಅಂತ. ಶ್ರೀ ವಿನಾಯಕ ಕಾರ್ ಚಾಲಕರ ಮತ್ತು ಮಾಲಕರ ಸಂಘ, ರಾಣೆಬೆನ್ನೂರು, PB ರಸ್ತೆ, ರಾಣೆಬೆನ್ನೂರು. ವಿನಾಯಕ ಕಾರ್ ಚಾಲಕರ ಸಂಘ. ಊಟ ಅಂತೂ ಮಾಡಿದೆ. ಅಲ್ಲೇ ಕೆಳಗೆ ಮಾರ್ಕೆಟಿಗೆ ಹೋಗಿದ್ದೆ. ಅಲ್ಲಿ ಊಟ ಮಾಡಿಕೊಂಡ್ರೆ ಗ್ಯಾರೇಜ್ ಕಡೆ ಹೊಂಟೀವಿ. ಹೋಗಿ 4 ಬಿಸ್ಕೊಂಡು ಹಾವೇರಿ ಕಡೆಗೆ ಹೋಗೋದು. ಈಗ ರೆಡಿ ಮಾಡಿಕೊಟ್ರಪ್ಪ. ರೆಡಿ ಮಾಡಿಕೊಟ್ರು. ಈಗ ಹಾವೇರಿ ಕಡೆಗೆ ಹೋಗ್ಬೇಕು ನೋಡಿ. ರಾಣೆಬೆನ್ನೂರು ಇದ್ರೆ ಹಾವೇರಿ ಕಡೆ ಹೊಂಟ ನಾನು. ರಾಣೆಬೆನ್ನೂರು ಹಾವೇರಿ ಕಡೆ ಪುಟ್ಟಿ ಎಷ್ಟು ಕ್ಯೂಟ್ ಅದಾವ ನೋಡಿ. ಎಷ್ಟು ಕ್ಯೂಟ್. ಐ ಕ್ಯೂಟ್ ಬೇಬಿ. ಕ್ಯೂಟ್ ಬೇಬಿ, ಕ್ಯೂಟ್ ಬೇಬಿ. ರಾಣೆಬೆನ್ನೂರಿಂದ ಈಗ ಬಂದು ನೋಡ ಮಾರ್ಕ್ಸಿಂಗ್ ರಿಪೇರಿ. ರಾಣೆಬೆನ್ನೂರಿಂದ ಹೋಗಿದ್ದಪ್ಪ. ರಾಣೆಬೆನ್ನೂರಿಂದ ಬಂದು ಮಿಸ್ತ್ರಿ ಹೋಗಿ ಹೇಳಿದೆ ಪಿನ್ ಹೊಡ್ಸ್ಬೇಕ್ರಿ ಅಂತಂದು. ಪಿನ್ ಹೊಡೆದು ಮತ್ತೆ ಬ್ಯಾಂಕ್ ತೆಗೆದುಕೊಟ್ಟಾನ. ಅಲ್ಲಿ ಹೇಳಿದ್ರಲ್ಲ ಅಲ್ಲಿ ಹೋಗಿದ್ದೆ ಕಾರ್ತಿಕ್ ಮಿಸ್ತ್ರಿಗೆ. ಎಲ್ಲ ಡ್ಯಾಟಿ ಮಾರ್ಕೆಟ್ ಎಲ್ಲ ಅಡ್ಡಾಡ್ಕೊಂಬ ನೋಡ. ಅಲ್ಲಿ ಹೋಗಿ ಏನು ಅಬ್ಬಾಸ್ ಮಿಸ್ತ್ರಿನೇ ಅಂತಂದು ಹೋಗಿ ಮಾರ್ಕೆಟಿಗೆಲ್ಲ ಹೋಗಿ ಬಂದರೆ. ಗ್ಯಾರೇಜ್ ಒಳಗೆ ಮಿಸ್ತ್ರಿ ಫುಲ್ ಬಿಜಿ ಆಗ್ಬಿಟ್ಟಾನ. ಇದು ನನ್ನ ಗಾಡಿದು 4 ಕೂತೇವಿ. ಅದನ್ನ ಈಗ ರಾಣೆಬೆನ್ನೂರು ತೊಗೊಂಡೋಗಿದ್ದೆ. ರಾಣೆಬೆನ್ನೂರು ಹೋಗಿ ರಿಪೇರಿ ಮಾಡ್ಕೊಂಡ್ಬಂದು ಈಗ ಇದಕ್ಕೆ ಫಿಟ್ಟಿಂಗ್ ಮಾಡ್ಕೋಬೇಕು. ಫಿಟ್ಟಿಂಗ್ ಮಾಡಿಬಿಟ್ರೆ ರೆಡಿ ಆಗ್ಬಿಡ್ತೈತಿ ಗಾಡಿ ನಮ್ದು. ಮತ್ತು ಕುದುರೆ ಆದಂಗೆ ಆಗ್ಬಿಡ್ತೈತಿ ನನ್ನ ಗಾಡಿ ಪೂರ್ತಿ. ಆಟೋ ಇದು ಆಟೋಮೊಬೈಲ್ಸ್. ಇವರ ನಮ್ಮ ಮಾಮು ಆಟೋಮೊಬೈಲ್ಸ್ನವ್ರವ್ರೆ. ಏ ಮಾಮು ಆರಾಮದ್ರಿ? ಆರಾಮದ್ರಪ್ಪ. ನಮ್ಮ ಮಾಮು ಅವ್ರು ಆರಾಮಿದ್ರೆ ನಾವು ಆರಾಮಿದ್ದಂಗೆ. ಗಾಡಿ ಏನಾರ ರಿಪೇರಿ ಇತ್ತಂದ್ರೆ ಇಲ್ಲೇ ಬರೀ ರೈಲ್ವೆ ಸ್ಟೇಷನ್ ರೋಡ್. ರೈಲ್ವೆ ಸ್ಟೇಷನ್ ಹತ್ರನ ಐತಿ ಆಟೋ ಗ್ಯಾರೇಜ್. ಆಮೇಲೆ ಇವ್ರು ನಮ್ಮ ಮಾಮರ್ ನೋಡ್ರಿ. ಇವ್ರ ಮಾಮರ ಸ್ವಲ್ಪ ಮಕ್ಕ ಐತ್ರಿ ನಿಮ್ದು. ಇವ್ರದ್ದು ಆಟೋಮೊಬೈಲ್ಸ್ ಐತಿ. ನನ್ನ ವಿಡಿಯೋ ನೋಡಿ ಬಂದ್ರೆ ರೇಟ್ ಕಮ್ಮಿ ಆಗ್ತಾರೆ. ಈಗ ನಾವು ತೊಗೊಂಡು ನೋಡ್ರಿ ಆಯಿಲ್ ಡಬ್ಬಿ ತೊಗೊಂಡವಿ, ವೇಸ್ಟ್ ಪ್ಯಾಕೆಟ್ ತೊಗೊಂಡವಿ, ಆಯಿಲ್ ಫಿಲ್ಟರ್ ತೊಗೊಂಡವಿ. ಇವರ ಮೆಸ್ತ್ರಿಯರ ಶಾನ್ ಆಟೋ ಪೇರ್ಸ್ ಅಂತಂದು ರೈಲ್ವೆ ಸ್ಟೇಷನ್ ಹತ್ರ ಅಂತ. ಬರ್ರಿ ಇವ್ರನ್ನ ಬಂದು ಒಂದ್ಸಲ ಭೇಟಿ ಆಗ್ರಿ. ಡ್ರೀಮ್ ಬಾಯ್ ಆಯ ದೇಕೋ ವಿನೋಜ್. ಡ್ರೀಮ್ ಬಾಯ್ ಆಟೋಮೊಬೈಲ್ಸ್ ಡ್ರೀಮ್ ಬಾಯ್. ಇವರ ಡ್ರೀಮ್ ಬಾಯ್ ಅಂದ್ರೆ ನೋಡ್ರಲ್ದೆ ಹೆಂಗೆ ಹೋಗಾರ ನೋಡ್ರಿ. ಧೂಮ್ ಗಾಡಿ ತೊಗೊಂಡು. ಪೋರ್ ಫಿಟ್ ಮಾಡಾಕೊಂತಾನ ಮಿಸ್ತ್ರಿ. ಈಗ ಬಂದು ಗಾಡಿಗೆ ಟೈಟ್ ಮಾಡಾಕೊಂಡಾಕೊಂತಾನ. ಇವು ಏನು ಮಾಡ್ತೀವಿ ಅದನ್ನ ಮಿಸ್ತ್ರಿ? ಬಾಲ್ಸ್ ಏನಂದೆಲ್ಲ ತೊಗೊಂಬರನ್ರಿ. ಒಂದು ಸೆಟ್ ಆಗತ್ತ. ಒಂದು ಸೆಟ್ ಆಗ್ತಿ. ನಮ್ಮ ಡ್ರೀಮ್ ಬಾಯ್ ಅವ್ರ ಆಟೋಮೊಬೈಲ್ಸ್ ಬಂದವಿ. ಇದು ಏನ ಅಂತಂದ್ರೆ ಇದೇನ್ರಿ ಇದು ಹೆಸರು? ಕಾನ್ಸರ್ಟ್ ಅಂತ ಗಾಡಿ ಇದೆ ಹ್ಯಾಂಡಲಿಂದ. ಇವ್ರು ಪೂರ್ತಿ ಇಂಗ್ಲೀಷ ಮಾತಾಡ್ತಾರ. ಇವ್ರ ಪಕ್ಕ ನಮ್ಮ ಆಟೋಮೊಬೈಲ್ಸ್ ಕಿಂಗ್ ಇವ್ರೆ. ನಮ್ಮ ಹಾವೇರಿಗೆ ಎಲ್ಲ ಸರಬರಾಜು ಮಾಡ್ತಾರೆ. ರಾಣೆಬೆನ್ನೂರಿಗೆ ಸತಿ ಇವರ ಸರಬರಾಜು ಮಾಡೋದು. ಒಂದು ಸತ ಬಂದು ಭೇಟಿ ಆಗ್ರಿ ಇವ್ರ ಅಂಗಡಿಗೆ. ಒಳ್ಳೆ ಆಟೋಮೊಬೈಲ್ಸ್ ಐತಿ ಅವ್ರದ್ದು. ಒಳ್ಳೆ ಕಮ್ಮಿ ರೇಟ್ ಹಾಕಿಕೊಡ್ತಾರೆ. ಆಮೇಲೆ ನಮ್ಮ ಹುಡುಗ ಇನ್ನೂ ಮದುವೆ ಆಗಿಲ್ಲ. ಎಲ್ಲ ಕನ್ನೇನೇ ಇದ್ರು ನೋಡ್ರಿ. ಈ ಹುಡುಗ ನಾವು
ಈ ಹುಡುಗ ಕಾಮಿಡಿ ಅಂದ್ರೆ ಭಾಳ ಇಷ್ಟ ಹುಡುಗರಿಗೆ. ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಹೆಚ್ಚು ನಮ್ಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇವ್ರದ್ದು ಆಟೋಮೊಬೈಲ್ಸ್ ದೊಡ್ಡದೈತಿ, ಇವ್ರದ್ದು ಆಟೋಮೊಬೈಲ್ಸ್. ದೊಡ್ಡದೈತಿ ಇವ್ರದ್ದು ಆಟೋಮೊಬೈಲ್ಸ್. ಪ್ರತಿಯೊಂದು ಬಜಾಜ್ ಗಾಡಿಗೆ ಬರೋಂಥ ಮೆಟೀರಿಯಲ್ ಎಲ್ಲ ಇಲ್ಲೇ ಸಿಗೋದು ಇವ್ರ ಹತ್ರನ. ಬಸ್ ವಾರಗಾಗ್ಲು ಗ್ಯಾರೇಜಿಗೆ ಬಂದ್ರೆ ಒಂದು ದಿವ್ಸನೇ ಬೇಕು ಕೆಲಸ ಮಾಡಿಸ್ಬೇಕಂದ್ರೆ. ನೋಡಿ, ಒಂದು ಬೆಳಗಿನ ಬಂದಾನಿ 10:30-11 ಗಂಟೆ ಸುಮಾರು, 5 ಗಂಟೆ ಆಗಿ ಟೈಮಿಗೆ. ಇನ್ನೂ ಆದ್ರೆ ಗಾಡಿ ಕೆಲಸ ಮುಗೋದಿಲ್ಲ. ಇನ್ನೂ ಆಗಲಿ ಅದೇ ಕಟ್ಟು ಕುಟ್ಟು ಅಂತಂದು ಕೆಲಸ ಮಾಡಾಕುಂತಾನ. ಪೈಲ್ವಾನ್ ಅಂತೀವ, ಆಟೋದ ಪೈಲ್ವಾನ ಹುಡುಗ, ನಾಗಿಮಟ್ಟಿ ಹುಲಿ ಅದು. ಪೂರಕ್ಕೆ ಫಿಟ್ಟಿಂಗ್ ಮಾಡಾಕುಂತಾರ, ಪೂರಕ್ನ ಫಿಟ್ಟಿಂಗ್ ಮಾಡಾಕುಂತಾರ ಮಿಸ್ತ್ರಿ. ರೆಡಿ ಆತಪ್ಪ ಗಾಡಿ, ರೆಡಿ ಮಾಡ್ಯಾನ ಪರ್ಫೆಕ್ಟಾಗಿ ಹುಡುಗ. ಈಗ ಆಯಿಲ್ ಚೇಂಜ್ ಒಂದೈತಿ, ಆಯಿಲ್ ಚೇಂಜ್ ಒಂದು ಆತಂದ್ರೆ ಮುಗಿದೋತು ಗಾಡಿ. ರಾಣಿಮಂದ್ರಿಗೆ ಹೋಗಿ ಬಂದಿವಮ್ರ ಆಗಲೇ. ರಾಣಿಮಂದ್ರಿಗೆ ಹೋಗಿದ್ದೆ, ಏನೇನ್ ಮಾಡ್ಸ್ಕೊಂಡ್ ಬಂದಿ? ಹೋಗಿ ಪಿನ್ ಹೊಡೆದು ಕೊಟ್ಟ, ಪೆಂಟ್